ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಆಯ್ದಕ್ಕಿ ಲಕ್ಕಮ್ಮನವರ ಒಂದು ವಚನವನ್ನು ನಾವು ನೋಡೋಣ. ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹ ಮಾಡಬಹುದೇ? ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗದ ಮುನ್ನವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲಬೇಕು. ಇಮ್ಮನವಾಗದ ಮುನ್ನವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲಬೇಕು. ಇಲ್ಲಿ ಆಯ್ದಕ್ಕಿ ಲಕ್ಕಮ್ಮನವರು ಮತ್ತು ಇಲ್ಲಿ ದಾಸೋಹದ ಬಗ್ಗೆ ಮತ್ತು ಕಾಯಕದ ಬಗ್ಗೆ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರು ಭಕ್ತರು ಕಾಯಕ ಅಂದರೆ ಸಾಮಾನ್ಯವಾಗಿ ಯಾವ್ಯಾವುದೋ ಮಾಡೋದು ಕಾಯಕ ಅಲ್ಲ ಅಂತ ಹೇಳ್ತಾರೆ ಅವರು ಶರಣರು. ಕಾಯಕ ಅಂದರೆ ತನಗೂ ಮತ್ತು ಇತರರಿಗೂ ಹಿತವಾಗಬೇಕು, ತನಗೂ ಅದರಿಂದ ಲಾಭ ಆಗಿರಬೇಕು, ಇತರರಿಗೂ ಲಾಭ ಆಗಬೇಕು. ಇಲ್ಲದೆ ಹೋದರೆ ಅದು ಕಾಯಕ ಆಗೋದಿಲ್ಲ. ತನಗೆ ಅಷ್ಟೇ ಹಿತ, ಪರರಿಗೆ ಅಹಿತ ಆಗಿತ್ತು ಅಂದರೆ ಅದು ಕಾಯಕ ಆಗೋದಿಲ್ಲ. ಮತ್ತು ಆ ಬಂದಂಥ ಗಳಿಕೆನೂ ಅದು ಸತ್ಪ್ರಾಪ್ತಕ್ಕೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ ಅವರು. ಹಾಗಾದರೆ ಅಲ್ಲಿ ಏನು ಮಾಡಬೇಕು ಅಂದರೆ ಆ ಒಂದು ಕಾಯಕವನ್ನು ಒಂದು ಯಾವ್ಯಾವುದೋ ಮಾರ್ಗದಿಂದ ಗಳಿಸಿ ಬಂದಂಥ ಹಣದಿಂದ ಕಾಯಕ ಮಾಡಿ ಬಂದಂಥ ಹಣವನ್ನು ಆ ಹಣದಿಂದ ದಾಸೋಹವನ್ನು ಮಾಡಬಾರ್ದು ಅನ್ನೋದನ್ನು ಇಲ್ಲಿ ಆ ತಾಯಿ ಹೇಳ್ತಾ ಇದ್ದಾರೆ. ಹಾಗಾದರೆ ಕಾಯಕ ಒಮ್ಮನದಿಂದ ಕಾಯಕ ಮಾಡಬೇಕಂತಾರೆ. ಅಂದರೆ ಒಂದೇ ಮನಸ್ಸಿನಿಂದ ಅದರಲ್ಲಿ ಒಂದು ಕಾಯಕದಲ್ಲಿ ಶ್ರದ್ಧೆ, ಭಕ್ತಿ, ನಿಷ್ಠೆ ಇವು ಎಲ್ಲದನ್ನು ಅದರಲ್ಲಿ ಇಟ್ಟು ಒಂದೇ ಮನಸ್ಸಿನಿಂದ ಆ ಕಾಯಕವನ್ನು ಮಾಡಬೇಕು. ಹಾಗೆ ಆ ಕಾಯಕದಿಂದ ಬಂದಂತಹ ಧನವನ್ನು ಒಂದೇ ಮನಸ್ಸಿನಿಂದ ಅದನ್ನು ದಾಸೋಹ ಮಾಡಬೇಕು ಅಂತ ಹೇಳ್ತಾರೆ ಅವರು. ಅಲ್ಲಿ ಅದು ಇಮ್ಮನವಾಗಬಾರ್ದು, ಒಮ್ಮನದಲ್ಲಿಯೇ ತರಬೇಕು, ಒಮ್ಮನದಲ್ಲಿಯೇ ಮಾಡಬೇಕಂದ್ರೆ ಒಂದೇ ಮನಸ್ಸಿನಿಂದ. ಅಲ್ಲಿ ಯಾವುದೇ ಒಂದು ಥರದ ಗೊಂದಲಕ್ಕೆ ಈಡಾಗಬೇಡದು, ವಿಚಲಿತರಾಗಬಾರ್ದು. ಅದು ಒಂದೇ ಮನಸ್ಸಿನಿಂದ ಅದನ್ನು ತಂದು ಒಂದೇ ಮನಸ್ಸಿನಿಂದ ದಾಸೋಹವನ್ನು ಮಾಡಬೇಕು. ಅದಕ್ಕೆ ಅವರು ಇಮ್ಮನವಾಗದ ಮುನ್ನವೇ ಅಂದರೆ ಆ ಮನಸ್ಸು ಒಂದು ಸಲ ಕೊಡಬೇಕು ಅನ್ನೋದು, ಒಂದು ಸಲ ಕೊಡಬೇಡ್ದು ಅನ್ನೋದು, ಒಂದು ಸಲ ದಾಸೋಹ ಮಾಡಬೇಕು ಅನ್ನೋದು, ಒಂದು ಸಲ ಮಾಡಬಾರ್ದು ಅನ್ನೋದು, ಒಂದು ಸಲ ಮಾಡಿಬಿಡೋಣ ಒಂದು ಪುಣ್ಯ ಬರ್ತೈತೆ ಅಂದ್ಕೊಳೋದು, ಒಂದು ಸಲ ನಾ ದುಡಿದ ನೀ ಆ ರೊಕ್ಕ ಯಾಕೆ ಖರ್ಚು ಮಾಡಬೇಕು ಅನ್ನೋದು. ಹೀಗೆ ಅಲ್ಲಿ ಎರಡು ಮನಸ್ಸುಗಳು ಚಂಚಲವಾಗುವ ಪೂರ್ವದಲ್ಲಿ, ಅದು ಇಮ್ಮನವಾಗುವ ಪೂರ್ವದಲ್ಲಿ ಆ ದಾಸೋಹವನ್ನು ಮಾಡಬೇಕು. ಹಾಗೆ ಒಮ್ಮನದಿಂದ ತಂದು ಒಮ್ಮನದಿಂದ ಮಾಡಿ ಇಮ್ಮನವಾಗುವ ಮುನ್ನವೇ ಮಾಡಿದರೆ ಅದು ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಸಲ್ಲುತ್ತದೆ ಅನ್ನೋದನ್ನು ಆ ತಾಯಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಸಹಿತ ನಮ್ಮ ಗಳಿಕೆಯ ಕೆಲವೊಂದು ಭಾಗವನ್ನು ಯಾವುದೇ ಥರದ ಒಂದು ಚಂಚಲತೆಗೆ ಒಳಗಾಗದೆ ಆ ಮನಸ್ಸು ದ್ವಂದ್ವಗೊಳ್ಳುವ ಪೂರ್ವದಲ್ಲಿ ಅದನ್ನು ಕೊಡಬೇಕು ಅಂದ್ರೆ ಕೊಟ್ಟು ಬಿಡುವಂಥ ಒಂದು ನಿರ್ಧಾರ, ಒಂದು ಮನಸ್ಸು, ಒಂದು ಭಾವನೆ ಅಲ್ಲಿ ಬರಬೇಕು. ಹಾಗಾದರೆ ಅಂತ ನಾವು ಅಂದ್ಕೊಂಡಾಗ ಮತ್ತೆ ನಾವು ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿದಾಗ ಅಂತಹ ಒಂದು ಜ್ಞಾನ ನಮಗೆ ಬರ್ತಾಯಿದೆ. ಆ ತಾಯಿ ಹೇಳುವ ಹಾಗೆ ಒಂದೇ ಮನಸ್ಸಿನಿಂದ ತಂದು ಒಂದೇ ಮನಸ್ಸಿನಿಂದ ಮಾಡಿ ಎರಡು ಮನಸ್ಸು ಆಗುವ ಪೂರ್ವದಲ್ಲಿ ಮಾಡುವಂಥ ಒಂದು ಗುಣ ನಮಗೆ ಬರ್ತದೆ. ಅದಕ್ಕೋಸ್ಕರ ನಾವು
ವಚನಗಳನ್ನು ಓದೋಣ, ವಚನವನ್ನು ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.